ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಚುನಾವಣೆ ವಿಷಯದಲ್ಲಿ ತಾರತಮ್ಯವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದರು. ಕಾರ್ಕಳ ಪುರಸಭಾ ಕಚೇರಿಯ ಮಂಜುನಾಥ್ ಪೈ ಸಭಾಂಗಣದಲ್ಲಿ ಪುರಸಭೆಯ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯು ನಡೆಯಿತು. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪುರಸಭೆಯ ಜನಪ್ರತಿನಿಧಿಗಳು ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ವಿಷಯದಲ್ಲಿ ತಾರತಮ್ಯವಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಉಳಿದಿರುವಂತಹ 1.5 ವರ್ಷದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸುವಂತೆ ಸರ್ಕಾರ ಆದೇಶ ನೀಡಿದ್ದು, ಕುಶಾಲನಗರ ಪುರಸಭೆಯಾಗಿರುವ ಬೆನ್ನಲ್ಲೇ ಪುರಸಭೆಗೆ ನಾಮನಿರ್ದೇಶಿತ ಸದಸ್ಯರು ಆಯ್ಕೆಯಾಗಿದ್ದು, ಇದರಲ್ಲಿ 2 ಮಂದಿಗೆ ಮತ ಹಾಕಲು ಅನುಮತಿ ನೀಡಿರುವ ತಹಶೀಲ್ದಾರ್ ಅವರ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಬಿಜೆಪಿ ಪಕ್ಷದ ಪ್ರಮುಖರು ಹಾಗೂ ಜನಪ್ರತಿನಿಧಿಗಳು, ಯಾವ ಪ್ರಭಾವಿಗಳ ಮಾತಿಗೆ ಮಣಿದು ನೀವು ಈ ನಿರ್ಧಾರಕ್ಕೆ ಬಂದಿದ್ದೀರಾ? ಯಾವುದೇ ಕಾರಣಕ್ಕೂ ಮತ ಹಾಕಲು ಅವಕಾಶ ನೀಡಬಾರದು. ನೀಡಿದ್ದೇ ಆದಲ್ಲಿ ನಿಮ್ಮ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಮೃತರಾಜ್, ತಿಮ್ಮಪ್ಪ, ಜಯವರ್ಧನ್, ರೇಣುಕಾ, ಬಿಜೆಪಿ ನಗರ ಅಧ್ಯಕ್ಷರಾದ ಎಂಎಂ ಚರಣ್, ಕಾರ್ಯದರ್ಶಿ ಮಧುಸೂದನ್, ನಗರ ಮಾಜಿ ಅಧ್ಯಕ್ಷರಾದ ಉಮಾಶಂಕರ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಮಾಜಿ ಸದಸ್ಯರಾದ ಕೆಜಿ ಮನು, ಬಿಜೆಪಿ ಮುಖಂಡರುಗಳಾದ ಕೃಷ್ಣಪ್ಪ, ಮಂಜು, ವೈಶಾಖ್, ತಾಲೂಕು ಮಂಡಲ ಅಧ್ಯಕ್ಷರಾದ ಗೌತಮ್ ಇವರುಗಳು ಉಪಸ್ಥಿತರಿದ್ದರು. ಹಿಂದೆ ಕೊಟ್ಟಂತ ಇಬ್ಬರಿಗೆ ಮತದಾನ ಅವಕಾಶ ಇರಲಿಲ್ಲ. ಈ ಬಾರಿ ನಾವು ಕೊಟ್ಟಿದ್ದೀವಿ. 16 ಜನ ಜೊತೆ ಕೊಡ್ತಕ್ಕಂತ ಪರಿಸ್ಥಿತಿ ಇರಲಿಲ್ಲ. ನಂತರ ನಾವು ಇಬ್ಬರಿಗೆ ಕೊಟ್ಟಿದ್ದೀವಿ ಅಂತ ನಂತರ ಅಂದಲ್ಲ ಒಮ್ಮೆ ಕೊಟ್ಟದ್ದೇ ಯಾವ ರೀತಿ ಕೊಟ್ಟಿದ್ರೆ ಅಂತ ನಾವು ಡಿಸ್ಕಷನ್ ಮಾಡ್ತೀವಿ. 2 ಜೊತೆಗೆ ಮತದಾನ ಕೊಟ್ಟಿರೋದು ತಾವು ಅಲ್ಲ ಸರ್ಕಾರ ಮಟ್ಟದಿಂದ ಬಂದಿರೋದು. ಈ ಇದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ. ಇಬ್ಬರದು ಹೆಸರು ಸರ್ಕಾರ ಮಟ್ಟದಿಂದ ಬಂದಿರ್ತದೆ. ಕ್ಲಾರಿಫಿಕೇಶನ್ ಬೇಕಾಯ್ತು ಅಂತ ಹೇಳಕ್ಕೆ ಯಾಕೆಂದ್ರೆ ಒತ್ತಡದಿಂದ ಮಾಡಬಾರದು. ಯಾಕೆಂದ್ರೆ ಸಂವಿಧಾನಬದ್ಧವಾಗಿಲ್ಲ ಸರ್. ಇದ್ರೆ ನಿಮ್ಗೆ ಹೇಳ್ಬಿಡ್ತಿದ್ದೆ ಅಲ್ಲ, ಸಂವಿಧಾನಬದ್ಧವಾಗಿಲ್ಲ ಸರ್. ಯಾಕಂದ್ರೆ 100% ಒತ್ತಡ ಇಲ್ಲ ಅಂತ ಹೇಳ್ತಿರಲ್ಲ ಸರ್. ನಾನು ಹೇಳ್ತೀನಿ ಕೇಳಿದ್ವಿ, ಯಾಕೋ ನಿಮ್ಗೆ ಒತ್ತಡ ಇದೆ ಅಂತ. 6ನೇ ತಾರೀಕು ನಮಗೆ ಬರಲ್ಲ. ನಮಗೆ ಬರ್ತದ್ದು 12ನೇ ತಾರೀಕು 6 ಗಂಟೆಗೆ. ಆಯ್ತಾ? 8ನೇ ತಾರೀಕು ಸರ್? 6ನೇ ತಾರೀಕು ಬಂದಿದೆ ಲೆಟರ್. ಆಯ್ತಾ? ಇವ್ರಿಬ್ಬರು ನೋಟಿಸ್ ಯಾವಾಗ ಕಳಿಸಿದ್ರ ಸರ್? ಯಾಕೆ 16 ಜನ ಜೊತೆ ಕಳಿಸಿಲ್ಲ ನೀವು? 18 ಜನ ತೋರಿಸಿ ಅವರಿಬ್ಬರು ಉದ್ದೇಶಪೂರ್ವಕ ಮರಮಚ್ಚಿದ್ದಾರೆ. ತೋರಿಸಿ. ನೀವು ಒತ್ತಡ ಇಲ್ಲ ಅಂತ ಹೇಳ್ತೀರ. ನಮಗೆ ಕ್ಯಾಟಗರಿ ಮಾಡಿರೋದು ಪಟ್ಟಣ ಪಂಚಾಯತಿಗೆ, ಚುನಾವಣೆ ನಡೆಸ್ತಾ ಇರೋದು ಪಟ್ಟಣ ಪಂಚಾಯತಿಗೆ. ಆದ್ರೆ ನಾಮಿನೇಷನ್ಸ್ ಪುರಸಭೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾಗಿರ್ತಾರೆ. ಇವತ್ತು ನಮ್ಮ ಬೇಡಿಕೆ ಇಟ್ಕೊಂಡಿದ್ದೀವಿ. ಏನು ಮುಂಬರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ 2ನೇ ಅವಧಿ ಆಯ್ಕೆ ಇದೆ. ಆ ಸಂದರ್ಭದಲ್ಲಿ ನಾಮನಿರ್ದೇಶಿತ ಇಬ್ಬರಿಗೆ ಮತದಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸರಿ ಇಲ್ಲ, ಅದನ್ನು ವಜಾಗೊಳಿಸಬೇಕು. ಅವರಿಗೆ ಮತದಾನ ಹಕ್ಕನ್ನು ಕೊಡಕೂಡದು ಅಂತೇಳಿ ನಮ್ಮ ಏನು ಬೇಡಿಕೆ ಇದೆ ನಮ್ಮ ಕೌನ್ಸಿಲ್ಸ್ ಪ್ರಕಾರವಾಗಿ ಅದನ್ನು ನಾವು ಹೇಳಿದ್ದೀವಿ ಮತ್ತು ಕ್ಲಾರಿಟಿನೂ ಕೊಟ್ಟಿದ್ದೀವಿ. ಅವರಿಗೆ ಯಾವುದೇ ಕಾರಣಕ್ಕೂ ನಾಮನಿರ್ದೇಶಿತ ಮತದಾನ ಹಕ್ಕನ್ನು ಎಲ್ಲೂ ಸಮೇತ ಕೊಟ್ಟಿಲ್ಲ. ಕಾನೂನು ಭಾಗವೂ ಇರ್ತಕ್ಕಂಥ ಅಂಶವನ್ನು ಅವರಿಗೆ ಗಣನೆ ತಂದು ಕೊಟ್ಟಿದ್ದೀವಿ. ಜೊತೆಗೆ ಅದನ್ನು ಪರಿಶೀಲಿಸ್ತಕ್ಕಂಥ ಕೆಲಸವೂ ಇದೆ. ಅವರು ನಾಳೆ ದಿವಸದಿಂದ ನಿಮಗೆ ಕ್ಲಿಯರ್ ಕಟ್ಟಾಗಿ ಅವರಿಗೆ ಮತದಾನ ಹಕ್ಕನ್ನು ನಾವು ಯಾವ ರೀತಿ ಕೊಡಲಿಕ್ಕೆ ಅಸಾಧ್ಯ ಅಂತ ಹೇಳ್ತಕ್ಕಂಥ ವಿಚಾರನ ವಿಮರ್ಶೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರೆ, ಆದರೂ ಸಮೇತ ನಾವು ಮಾನ್ಯ ತಹಶೀಲ್ದಾರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಎಲ್ಲಿಯೂ ಸಮೇತ ಕಾನೂನಾತ್ಮಕವಾಗಿ ಮತದಾನ ಹಕ್ಕನ್ನು ನಾಮನಿರ್ದೇಶಿಸಿ ಕೊಡಕೂಡದು ಅಂತ ಹೇಳ್ತಕ್ಕಂಥ ನಾವು ಆಶೆಯನ್ನು ವ್ಯಕ್ತಪಡಿಸಿದ್ವಿ. ಈಗ ಚುನಾವಣೆ ಯಾವುದು ಸರ್? ಪಟ್ಟಣ ಪಂಚಾಯತಿಗೆ ಪುರಸಭೆಗೆ? ಪಟ್ಟಣ ಪಂಚಾಯತಿಗೆ ಚುನಾವಣೆ ಆಗ್ತಕ್ಕಂಥದ್ದು. ಈಗ ಇವರು ನಾಮನಿರ್ದೇಶಿತ ಸದಸ್ಯರಾಗಿರೋದು? ನಾಮನಿರ್ದೇಶಿತ ನೀವು ನಿಮ್ಮ ಮನಸ್ಸಿನಲ್ಲೇ ಇದೆ, ನಿಮ್ಮ ಭಾವನೆ ಇದೆ ನೋಡಿ. ಪಟ್ಟಣ ಪಂಚಾಯತಿಯಾಗಿ ಚುನಾವಣೆ ಇರ್ತಕ್ಕಂಥ ಸಂದರ್ಭಕ್ಕೆ, ಪಟ್ಟಣ ಪಂಚಾಯತ್ ಚುನಾವಣೆಗೆ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಸಂದರ್ಭಕ್ಕೆ ಪುರಸಭೆಗೆ ಬಂದಿರತಕ್ಕಂಥ ನಾಮನಿರ್ದೇಶಿಗೆ ಯಾವುದೇ ಕಾರಣಕ್ಕೂ
ಅವರಿಗೆ ಚುನಾವಣೆ ಆಗ್ತಕ್ಕಂಥ ಚುನಾವಣೆಯಲ್ಲಿ ಮತನ ಹಕ್ಕನ್ನು ಅವಕಾಶ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. 7 ಜನ ಇದ್ದಾರೆ. ಪುರಸಭೆ ಆದರೆ ಅದಕ್ಕೆ ಅಧಿಕಾರ ಇದೆ. ಪುರಸಭೆಗೆ 7 ಜನ ನಾಮನಿರ್ದೇಶನ ಮಾಡಿದ್ದಾರೆ. ಅದ್ರ ಇಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಎಲ್ಲೂ ಸಮೇತ ಕಾನೂನು ಅವಕಾಶ ಇಲ್ಲ. ತಾವು ಕ್ಲಾರಿಟಿ ತಗೊಳ್ಳಿ. ಈಗ ತಹಸೀಲ್ದಾರ್ ಏನಂದ್ರು ಸರ್? ತಹಶೀಲ್ದಾರು ಬೆಳಿಗ್ಗೆವರೆಗೆ ಸಮಯ ತಗೊಂಡಿದ್ದಾರೆ. ಮಾನ್ಯ ತಹಶೀಲ್ದಾರ್ಗೆ ನಾವು ಪೂರ್ಣ ಪ್ರಮಾಣದ ಎಲ್ಲ ವಿಚಾರನ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ, ನೋಡೋಣ ಅಂತ ಹೇಳಿದ್ದಾರೆ. ಈಗ ಮುಂದಿನ ಸ್ಟೆಪ್ ಎಂತ? ನಮ್ಮ ಪಕ್ಷದ ಪದಾಧಿಕಾರಿ ತಂಡ ಜೊತೆ ನಾವು ಇರ್ತಕ್ಕಂಥ ಏನು ಇದೆ ವಿಚಾರಗಳು ನಾವು ಅದನ್ನು ಖಂಡಿಸ್ತೀವಿ. ಜೊತೆಗೆ ಆ ಮತದಾನ ಹಕ್ಕನ್ನು ಕೊಡ್ತಕ್ಕಂಥ ನಾವು ವಾಪಸ್ ಬಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕು ಸ್ಕೌಟ್ಸ್ ಗೈಡ್ಸ್ನ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾಗಿ ಡಾಕ್ಟರ್ ಪ್ರವೀಣ್ ಆಯ್ಕೆಯಾಗಿದ್ದು ಜಿಲ್ಲಾ ಪ್ರಧಾನ ಆಯುಕ್ತರಿಂದ ಅಧಿಕಾರ ಹಸ್ತಾಂತರ ನಡೆಯಿತು. ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಸಂಸ್ಥೆಯ ವತಿಯಿಂದ ಕುಶಾಲನಗರ ತಾಲೂಕು ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಸ್ಕೌಟ್ಸ್ ಗೈಡ್ಸ್ನ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ಸಭೆಯಲ್ಲಿ ಸಂಸ್ಥೆಯ ಕುಶಾಲನಗರ ತಾಲೂಕು ಸ್ಥಳೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ ದೇವರಗುಂಡ ಡಾಕ್ಟರ್ ಪ್ರವೀಣ್ ಸೋಮಪ್ಪ ಅವರಿಗೆ ಸ್ಕೌಟ್ಸ್ ಗೈಡ್ಸ್ನ ಕೊಡಗು ಸಂಸ್ಥೆಯ ಜಿಲ್ಲಾ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ಅಧಿಕಾರ ಹಸ್ತಾಂತರ ಮಾಡಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಕೆಟಿ ಬೇಬಿ ಮ್ಯಾಥ್ಯೂ, ವಿಶ್ವವ್ಯಾಪ್ತಿಯಾಗಿರುವ ಸ್ಕೌಟ್ಸ್ ಚಳವಳಿಯು ಒಂದು ಯುವ ಜನಾಂಗದ ಕೂಟ. ಈ ಚಳವಳಿಯ ಉದ್ದೇಶವು ಯುವ ಪೀಳಿಗೆಯಲ್ಲಿ ಶಿಸ್ತು, ಸಂಯಮ ಹಾಗೂ ಉತ್ತಮ ನಾಯಕತ್ವ ಗುಣ ಬೆಳೆಸುವುದರೊಂದಿಗೆ ಅವರಲ್ಲಿ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಲು ಸಹಕಾರಿಯಾಗಿದೆ ಎಂದರು. ಜಿಲ್ಲೆಯಲ್ಲಿ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ವತಿಯಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳು ಉತ್ತಮವಾಗಿ ಸಂಘಟನೆಗೊಳ್ಳಲು ಎಲ್ಲರೂ ಸಹಕರಿಸಬೇಕು ಎಂದರು. ಸಂಸ್ಥೆಯ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಮಾತನಾಡಿದ ದೇವರಗುಂಡ ಡಾಕ್ಟರ್ ಪ್ರವೀಣ್ ಸೋಮಪ್ಪ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳು ಹಾಗೂ ಸಮುದಾಯದಲ್ಲಿ ಸೇವಾ ಮನೋಭಾವ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯಂತಹ ಸಮಾಜಮುಖಿಗಳ ಕಾರ್ಯಗಳ ಮೂಲಕ ಈ ಚಳುವಳಿಯನ್ನು ವಿಸ್ತಾರಗೊಳಿಸಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಸಂಸ್ಥೆಯ ಜಿಲ್ಲಾ ತರಗತಿ ಆಯುಕ್ತ ಕೆಯು ರಂಜಿತ್ ಮಾತನಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಳ್ಳಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಸಾಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ಕಾರ್ಕಳ ತಾಲೂಕಿನ ಸಾಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದಿವಂಗತ ಡಾಕ್ಟರ್ ಉದಯ್ ಕುಮಾರ್ ಹೆಗ್ಡೆ ವೇದಿಕೆಯಲ್ಲಿ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಉದ್ಯಮಿ ಬರೋಡ ಶಶಿಧರ್ ಶೆಟ್ಟಿಯವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಸುಧಾಕರ ಶೆಟ್ಟಿ, ಸಮಾಜ ಸೇವೆಯೇ ಜೀವಾಳವೆಂದು ಭಾವಿಸಿ ತನ್ನ ದುಡಿಮೆಯನ್ನ ಸಮಾಜದ ಬಡವರ್ಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಅವಿನಾಶ್ ಶೆಟ್ಟಿ ಅವರಂತಹ ಯುವಕರು ಸಮಾಜಕ್ಕೆ ಆದರ್ಶ. ಅವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಶ್ಲಾಘನೀಯ. ಅವರ ದುಡಿಮೆಯಲ್ಲಿ ಅವರ ಬೆವರು ಇದೆ. ವಿದ್ಯಾರ್ಥಿಗಳೇ ಸ್ವಾಭಿಮಾನಿಗಳಾಗಿ ಬದುಕಿ. ಏನು ಪ್ರೋತ್ಸಾಹ ಇದೆಯೋ ಅದು ನೀವು ಬೆಳೆದು ಬೇರೆಯವರಿಗೆ ಸಹಾಯ ನೀಡುವಂತಾಗಬೇಕೆಂದರು. ಕಾರ್ಕಳ ಟೈಗರ್ಸ್ ಬೋಳ ಪ್ರಸಾದ್ ಕಾಮತ್, ಪಿಡಬ್ಲ್ಯೂಡಿ ಸೋಮಶೇಖರ್, ಉಡುಪಿ ಜಿಲ್ಲಾ ಬಜರಂಗ ದಳದ ಸಂಚಾಲಕ ಸುನಿಲ್ ಕೆಆರ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಶೋಕ್ ಶೆಟ್ಟಿ, ಸಾಣೂರು ಯುವಕ ಮಂಡಲ ಅಧ್ಯಕ್ಷ ಪ್ರಸಾದ್ ಶೆಟ್ಟಿ, ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ವಿಜೇತ ನಿವೃತ್ತ ಮುಖ್ಯೋಪಾಧ್ಯಾಯ ವಸಂತ್ ಉಪಸ್ಥಿತರಿದ್ದರು. ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪುರಸಭಾ ಸದಸ್ಯ ಅವಿನಾಶ್ ಜಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಪಿಯುಸಿಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಬಡ ಸರ್ಕಾರಿ ಕಾಲೇಜಿನ 100 ವಿದ್ಯಾರ್ಥಿಗಳಿಗೆ ಸುಮಾರು 10 ಲಕ್ಷ ರುಗಳ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ರಾಜೇಂದ್ರ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸುಜಾತಾ ಕಾಮತ್ ಧನ್ಯವಾದ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟಿ ಅವರನ್ನ ಸಾಣೂರು ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ತಾಲೂಕು ಮಟ್ಟದ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಶಿಸ್ತು, ಸಂಯಮ, ಉತ್ತಮ ನಾಯಕತ್ವ ಗುಣ, ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿಸುವ ಮೂಲಕ ದೇಶದಲ್ಲಿ ಭಾವೈಕ್ಯತೆ ಬೆಳೆಸಲು ಸಹಾಯವಾಗುತ್ತದೆ ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ತಿಳಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆ ವತಿಯಿಂದ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧಾ ಕಾರ್ಯಕ್ರಮ ಹಾಗೂ ಸಂಸ್ಥೆಯ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸದಾಕಾಲ ಸೇವಾ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿರುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಸ್ವಯಂ ಸೇವಕರು, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರೊಂದಿಗೆ ಹಗಲಿರುಳು ಶ್ರಮಿಸಿದ್ದಾರೆ ಎಂದು ಬೇಬಿ ಮ್ಯಾಥ್ಯೂ ಶ್ಲಾಘಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮಾತನಾಡಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ವೇದಿಕೆ ಒದಗಿಸುತ್ತದೆ ಎಂದರು. ಸಂಸ್ಥೆಯ ಜಿಲ್ಲಾ ಕೇಂದ್ರ ಸ್ಥಾನಿಕ ಆಯುಕ್ತರಾದ HR ಮುತ್ತಪ್ಪ, ಜಿಲ್ಲಾ ಸ್ಕೌಟ್ ಸಂಸ್ಥೆಯ ಸಹಾಯಕ ಆಯುಕ್ತರಾದ TG ಪ್ರೇಮ್ ಕುಮಾರ್,
ಜಿಲ್ಲಾ ಗೈಡ್ ಸಂಸ್ಥೆಯ ಸಹಾಯಕ ಆಯುಕ್ತೆ ಸಿಎಂ ಸುಲೋಚನಾ, ಸಂಸ್ಥೆಯ ಜಿಲ್ಲಾ ಸಂಘಟಕಿ ಯುಸಿ ದಮಯಂತಿ, ಸ್ಥಳೀಯ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಎಎಸ್ ತಮ್ಮಯ್ಯ, ಉಪಾಧ್ಯಕ್ಷರಾದ ರಾಜೇಗೌಡ, ಕೆಆರ್ ರೋಹಿಣಿ, ಎಸಿ ಶಾಂತಿ, ತೀರ್ಥೇಶ್ ಕುಮಾರ್, ಕೆಪಿ ರಾಜು, ಕೆವಿ ಅರುಣ, ಕಾರ್ಯದರ್ಶಿ ಎಂಎಸ್ ಗಣೇಶ್, ಸಹ ಕಾರ್ಯದರ್ಶಿ ಎಸ್ಆರ್ ಶಿವಲಿಂಗ, ಶಾಲೆ ಮುಖ್ಯ ಶಿಕ್ಷಕಿ ಭಾಗ್ಯ, ಸಂಸ್ಥೆಯ ವಿವಿಧ ಶಾಲಾ ದಳಗಳ ಕ್ಯಾಪ್ಟನ್ಗಳು, ಸಂಸ್ಥೆಯ ವಿವಿಧ ಹಂತದ ಪದಾಧಿಕಾರಿಗಳು ಸೇರಿದಂತೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಇದ್ದರು. ಸೇವಾ ಮನೋಭಾವನೆ ಬರುತ್ತೆ, ಅವರೇ ದೇಶಭಕ್ತಿಯ ಬಗ್ಗೆ ತಿಳಿಸ್ತಾರೆ. ಹೀಗೆ ಹಲವಾರು ಉತ್ತಮವಾದಂತಹ ಸೇವೆಯನ್ನು ಕೊಡ್ತಾ ಇನ್ನು ರೋವರ್ ಮತ್ತು ರೇಂಜರ್ ಎಂಬ ಮಕ್ಕಳು ಬರ್ತಾರೆ. ಆ ರೇಂಜರ್ ಮತ್ತು ರೋವರ್ ಮಕ್ಕಳು ಅವರು ಸೇವೆಗಾಗಿ ಮುಡುಪಾಗಿರ್ತಾರೆ. ನಮ್ಮ ದೇಶದಲ್ಲಿ ಬರುವಂತಹ ಈಗಾಗಲೇ ನಮಗೆ ಬಂದಿದೆ ಇದು ನ್ಯಾಷನಲ್ ಕಲಾಮಿಟಿ ಅಂತ ಸಂದರ್ಭಗಳಲ್ಲಿ, ಕೊರೋನಾ ಸಂದರ್ಭಗಳಲ್ಲಿ ಅಥವಾ ನಮ್ಮ ತೀರ್ಥಯಾತ್ರದ ಸಮಯಗಳಲ್ಲಿ ಎಲ್ಲ ಸೇವೆಯನ್ನು ಮಾಡಲಿಕ್ಕೆ ಆ ಮಕ್ಕಳು ರೆಡಿ ಇರ್ತಾರೆ. ಎನಿ ಟೈಮ್ ಅವರು ಸದಾ ಸಿದ್ಧರಾಗಿರ್ತಾರೆ. ಅಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಸೇವೆಯನ್ನು ಮಾಡುವಂಥ ಈ ಚಳವಳಿ ಇವತ್ತು ದೇಶದ ಯಾವುದೇ ಕಡೆ ಹೋಗಿ ನೀವೊಂದು ಶಾಲೆಯಲ್ಲಿ ಯೂನಿಫಾರ್ಮ್ ಹಾಕೊಂಡು ನೋಡಿದ್ರೆ ಆ ಶಾಲೆಯಲ್ಲಿ ಶಿಸ್ತಿದೆ ಅಂತ ಹೇಳುವಂಥದ್ದು ಖಂಡಿತ ಗೊತ್ತಾಗುತ್ತೆ. ಮತ್ತೆ ಸ್ವಚ್ಛತೆಗೆ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಶಿಸ್ತಿಗೆ ಕೊಡ್ತಾರೆ, ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ, ದೇಶಭಕ್ತಿಯಲ್ಲಿ ಬೆಳೀತಾರೆ. ಅಂಥ ಮಕ್ಕಳನ್ನು ನಾವು ಬೆಳೆಸುವಂತಹ ಒಂದು ಸಂಸ್ಥೆ ಇದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ, ಇವತ್ತು ತಾವು ಸಂಪನ್ಮೂಲ ವ್ಯಕ್ತಿಗಳು, ರಿಟೈರ್ಡ್ ಟೀಚರ್ಸ್ಗಳು, ಹಲವಾರು ಸಂಸ್ಥೆಗಳಲ್ಲಿ ದುಡಿಯುವವರು, ತುಂಬ ಮೇಧಾವಿಗಳು ಈ ಸಂಸ್ಥೆಯಲ್ಲಿ ಸೇರಿಕೊಂಡು ತಾವು ಕೆಲಸ ಮಾಡ್ತಾ ಇದ್ದೀರಾ. ತಮ್ಮ ಸೇವೆ ಅತ್ಯುತ್ತಮವಾದಂಥ ಒಂದು ಸೇವೆ ಆಗಲಿ. ಇವತ್ತೇನೋ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸು ಭಾಳ ಚೆನ್ನಾಗಿ ಕುಶಾಲನಗರದಲ್ಲಿ ನಡೀತಾ ಇತ್ತು. ಕುಶಾಲನಗರ ಭಾಳ ಅತ್ಯುತ್ತಮವಾದಂಥ ಸಂಸ್ಥೆ ಇತ್ತು. ಕಾರಣಾಂತರಗಳಿಂದ ಆ ಕೊರೋನಾ ಬಂದ ದಿನಗಳಿಂದ ಈ ಕಡೆಗೆ ಸ್ವಲ್ಪ ಕಾರಣಾಂತರಗಳಿಂದ ಇದು ಸ್ವಲ್ಪ ಸ್ಥಗಿತಗೊಳ್ತಾ ಬಂತು. ತದನಂತರ ಈಗ ಪುನಃ ಅದು ಪ್ರಾರಂಭಗೊಂಡು ಪುನಃ ಸ್ಥಗಿತವಾಯಿತು. ಆದರೆ ಈಗ ಅತ್ಯುತ್ತಮವಾಗಿ ಆಗ್ತಾ ಇದೆ. ನಮ್ಮ ರಿಟೈರ್ಡ್ ಟೀಚರ್ಸ್ಗಳು ಹಾಗೂ ಮಾಸ್ಟರ್ಸ್ಗಳು, ಒಳ್ಳೆ ಸೇನೆಯಲ್ಲಿ ಇದ್ದವರು ಎಲ್ಲರೂ ಇದಕ್ಕೆ ಸೇರಿದ್ದಾರೆ. ಮುಖ್ಯವಾಗಿ ನಿಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಸಮೇತ ಈ ಒಂದು ಜವಾಬ್ದಾರಿಕೆಯನ್ನು ಹೊತ್ತುಕೊಂಡು ಮಾಡಿದ್ದಾರೆ. ಅದರಿಂದ ಮೊದಲು ನಾನು ಎಲ್ಲರಿಗೂ ಶುಭ ಹೇಳ್ತಾ ಇದ್ದೇನೆ. ನಮ್ಮ ದೇಶಕ್ಕಾಗಿ ನಮಗೆ ದೇವರು ಏನನ್ನೋ ಕೊಟ್ಟಿದ್ದಾರೆ, ಉತ್ತಮವಾದಂಥ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಉತ್ತಮವಾದಂಥ ಪ್ರಕೃತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾವೇನು ಕೊಡ್ತಾ ಇದ್ದೀವಿ ಅಂತ. ಆದ್ದರಿಂದ ನಿಮ್ಮ ಈ ಸಂಪನ್ಮೂಲತೆಯನ್ನು ಈ ಮಕ್ಕಳಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ದೇಶಕ್ಕಾಗಿ ಮುಡಿಪಾಗಿಡಿ. ಮೊದಲ ಲಾಭ ನಿಮಗೇನೆ. ಅದು ನಮ್ಮಲ್ಲಿ ಒಬ್ಬರು ಹೇಳ್ತಾರೆ, ನಮ್ಮ ಸ್ಟೇಟಲ್ಲಿ ಅವರು ಸೆಕ್ರೆಟರಿ ಆಗಿದ್ದಾರೆ. ಅವರು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಇದಾಗಿ ಅವರು ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದವರು. ನಮಗೆಲ್ಲವೂ ಇರುತ್ತೆ ಮ್ಯಾಥ್ಯೂ ಸರ್. 60 ವರ್ಷ ಕಳೆದ ಕೂಡಲೇ ನಮಗೆ ಅಡ್ರೆಸ್ಸು ಇರೋದಿಲ್ಲ, ಗಾಡಿನೂ ಇರಲ್ಲ, ಸೀಟು ಇರಲ್ಲ, ಪೋಸ್ಟು ಇರಲ್ಲ ಅನ್ನೋದನ್ನ ನೀವು ಮನದಾಳದಲ್ಲಿ ಇಟ್ಟುಕೊಂಡು ಆದಷ್ಟು ಒಳ್ಳೆಯವರಾಗಿ ಬಾಳಿ. ಒಳ್ಳೆಯವರಂದ್ರೆ ಮಾನವೀಯತೆ ಗುಣ ಬೆಳೆಸ್ಕೊಳ್ಳಿ. ಇನ್ನು ರಿವೆಂಜ್ ಅನ್ನೋದನ್ನು ತೆಗೀರಿ. ಇನ್ನೊಬ್ಬರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಮಾಡಿ. ಮೋಸದ ಇದಕ್ಕೆ ಹೋಗಬೇಡಿ. ಕೆಟ್ಟ ಚಟುವಟಿಕೆಗಳಿಗೆ ಕೈ ಹಾಕಬೇಡಿ. ಕೆಟ್ಟ ಮಾದಕ ವಸ್ತುಗಳು ಅದು ಇದು ನಿಮ್ಮ ಕಣ್ಣು ಮುಂದೆ ಬರ್ತಾ ಇರ್ತವೆ, ಅಂಥವಕ್ಕೆ ನೀವು ಕೈ ಹಾಕಬೇಡಿ. ಆದಷ್ಟು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿ ಆಗದೇ ಇರುವಲ್ಲಿ ನೀವು ಒಳ್ಳೆಯವರಾಗಿರಿ. ಹಾಗೆ ಪ್ರತಿಯೊಬ್ಬರು ಒಳ್ಳೆಯವರಾಗಿದ್ದರೆ ನಿಮ್ಮ ಸಂಸಾರ ಒಳ್ಳೆಯದಾಗಿರುತ್ತೆ, ನಿಮ್ಮ ಫ್ರೆಂಡ್ ಸರ್ಕಲ್ ಒಳ್ಳೆಯದಾಗುತ್ತೆ, ನಿಮ್ಮ ಸ್ಕೂಲ್ ಒಳ್ಳೆಯದಾಗುತ್ತೆ, ನಿಮ್ಮ ಸಮಾಜ ಒಳ್ಳೆಯದಾಗುತ್ತೆ. ಅದರ ನೇರ ನಿಮ್ಮ ರಿಸಲ್ಟ್ ನಿಮಗೇ ಸಿಗುತ್ತೆ. ಎಲ್ಲರೂ ಚೆನ್ನಾಗಿದ್ರೆ ಸಕ್ಸಸ್ ನಿಮಗೆ ನಿಮ್ಮನ್ನು ತಾನಾಗೆ ಬರುತ್ತೆ. ಹಾಗಾಗಿ ಇದೊಂದೆರಡು ಮಾತನ್ನು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಯಾರೆಲ್ಲ ತರಬೇತಿ ಪಡೆದಿದ್ದೀರಾ ಅವರು ವಾರ್ಷಿಕ ಮಹಾಸಭೆಗೆ ಬರದೋದರೆ ನೋಂದಣಿಯ ಶುಲ್ಕವನ್ನು ದಯವಿಟ್ಟು ಕಾರ್ಯದರ್ಶಿಯವರಿಗೆ ತಲುಪಿಸುವುದು, ಇಲ್ಲದೋದರೆ ಜಿಲ್ಲಾ ಸಂಸ್ಥೆಗೆ ಕಳಿಸಿ ಅದರ ರಸೀದಿಯನ್ನು ಪಡೆಯುವುದು. ಕೆಲವು ಶಾಲೆಗಳಲ್ಲಿ ನನಗೆ ಒಂದು ಇದು ಬಂದಿದೆ. ಏನಂತ ಹೇಳಿದರೆ, ಕೆಲವು ಶಾಲೆಯಲ್ಲಿ ನಾವು ಬರೀ 8-10 ಮಕ್ಕಳು ಇರುವುದು. ನಾವು ಹೇಗೆ ಸ್ಕೌಟ್ ಗೈಡ್ ಅವರಿಗೆ 242 ರೂಪಾಯಿ, ಮತ್ತೆ ಕ್ಲಬ್ ಅವರಿಗೆ 98 ರೂಪಾಯಿ, ರೇಂಜರ್ ಈ ರೀತಿ ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಿಜ, ನಾನು ಒಪ್ಪಿಕೊಳ್ತೀನಿ. ನಾನು ಕೂಡ ಒಂದು 10-12 ವರ್ಷ ಒಂದು ಶಾಲೆಯಲ್ಲಿ 14 ಮಕ್ಕಳು. ನಮ್ಮಲ್ಲಿ 3 ಜನರು ಇದ್ರು, ಸ್ಕೌಟ್ ಗೈಡ್ ಮತ್ತೆ ಕಬ್ಬುಲು. ಆದರೆ ನಾವು ನಮ್ಮ ಕೈಯಿಂದ ಕಟ್ಟಿ ಅದನ್ನು ನಾವು ವರ್ಷ ಪ್ರತಿ ರಿನ್ಯೂವಲ್ ಮಾಡ್ತಿದ್ದೆವು. ನೀವು ನಿಮ್ಮ ಇವರ ಇದರಿಂದ ಸಂಚಿತ ನಿಧಿಯಲು ಅಥವಾ ಗೌರ್ಮೆಂಟ್ ಇದೆಯಲ್ಲ ಫಂಡ್ ಇದು ಬರ್ತದಲ್ಲ, ನಿಮ್ಮಲ್ಲಿ ಗೌರ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಶಾಲೆಗಳು ಪ್ರತಿಯೊಂದು ಶಾಲೆಗಳಲ್ಲಿ ಇದೆ. ಅಲ್ಲಿ ನೀವು ಅವರಿಂದ ನಿಮ್ಮ ಮುಖ್ಯ ಶಿಕ್ಷಕರನ್ನು ಇದು ಮಾಡಿ ನೀವು ಅಲ್ಲಿಂದ ಆ ಹಣವನ್ನು ತಗೊಂಡು ಪ್ರತಿಯೊಬ್ಬರು ನಿಮ್ಮಲ್ಲಿ ದಳಗಳು ಇಲ್ಲದೋದ್ರು ಇದ್ದರೂ
ನೀವು ಪ್ರತಿಯೊಬ್ಬರು ತರಬೇತಿ ಪಡೆದಂಥ ಪ್ರತಿಯೊಬ್ಬರು ತರಬೇತಿ ಪಡೆದವರು ಆ ಹಣವನ್ನು ನೋಂದಾಯಿಸಿಕೊಳ್ಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಸಂಘಟಕರು ಅವ್ರನ್ನ ಕೇಳ್ತಾರೆ, ನಿಮ್ಮ ಕೊಡಗು ಜಿಲ್ಲೆಯಲ್ಲಿ ಇಷ್ಟು ತರಬೇತಿ ಪಡೆದಿರ್ತಾರೆ, ಇಷ್ಟು ತರಬೇತಿ ಪಡೆದರಲ್ಲಿ ನೀವು ಬರೀ 50% ಬಂದಿದ್ದು ಅಂತ. ಅದು ಅವ್ರು ಕೇಳೋದು ಕರೆಕ್ಟೇ. ಯಾಕೆಂದ್ರೆ ನಮ್ಮಲ್ಲಿ 100ಕ್ಕೆ 100 ತರಬೇತಿ ಪಡೆದವರು ಈ ರೀತಿ ನೋಂದಾಯಿಸ್ಕೊಳ್ಳೋದಾದರೆ, ರಿನ್ಯೂವಲ್ ಮಾಡ್ಕೊಳ್ಳೋದಾದರೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಅದು ಒಂದು. ಅದಕ್ಕೆ ಪ್ರತಿಯೊಬ್ಬರು ತರಬೇತಿ ಪಡೆದವರು ಪ್ರತಿಯೊಬ್ಬರು ಇದೊಂದು ನವೀಕರಣ ಶುಲ್ಕವನ್ನು ಮಾಡಿಕೊಳ್ಳಿ ಅಂತ ಒಂದು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ನೀಗೋಣ, ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ, ಸಾವಿರ ಹೆಜ್ಜೆ ಒಂದೇ ಗುರಿಯಾಗಿ. ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ, ಹರಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ. ಚಂದದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಸಾವಿರಾರು ನದಿ ಓಡಿ ಸಾಗರವ ಸೇರಿ ಸಮತೆಯ ಕರಗಿಸುತ್ತ ಒಂದಾಗಿದೆ. ಎಂದಿಗೂ ನಗುತ್ತಿರಲಿ ನೀ ಕ್ಷಣ ಕ್ಷಣ ಚಿಂತಿಸಬೇಡ, ವಾಪಸ್ಸು ಬಂದೇ ಬರುತ್ತೀನಿ. ಏ ನನ್ನ ನೆಲ, ಏ ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತದೆ ಗಾನ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾ ಗಾನ ವಂದೇ ಮಾತರಂ, ರಾಷ್ಟ್ರ ಕೀ ಜಯ ಚೇತನ ಗಾನ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾ ಗಾನ ವಂದೇ ಮಾತರಂ. ಅತಿ ವಿಷವ ಓಡಿಸು ಭಾರತಕ್ಕೆ ಜೈ, ಪ್ರೀತಿ ಮಮತೆ ಉಳಿಸು ಭಾರತಕ್ಕೆ ಜೈ. ಈ ಭೂಮಿ ನನ್ನ ಹೃದಯ, ಈ ಹಸಿರೇ ನನ್ನ ಉಸಿರು, ಈ ಗಾಳಿ ನನ್ನಲ್ಲಾಡಿ ಹರಿಯುತ್ತಿದೆ ಎಷ್ಟು ಖುಷಿಯು. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಗುಹ್ಯ ನೇತಾಜಿ ಯುವಕ ಸಂಘದ 2ನೇ ವರ್ಷದ ಗೌರಿ ಗಣೇಶ ವಿಸರ್ಜನೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಗುಹ್ಯ ನೇತಾಜಿ ಯುವಕ ಸಂಘದ 2ನೇ ವರ್ಷದ ಗೌರಿ ಗಣೇಶ ವಿಸರ್ಜನೋತ್ಸವ ಅಂಗವಾಗಿ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸುತ್ತಮುತ್ತಲ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಭೆ ಪ್ರದರ್ಶನ ಮಾಡಿದರು. ಭರತನಾಟ್ಯ, ನೃತ್ಯ, ಗ್ರೂಪ್ ಡ್ಯಾನ್ಸ್ ಸೇರಿದಂತೆ ವಿವಿಧ ಸಂಸ್ಕೃತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಚೆಸ್ಕಾಂ ಇಲಾಖೆಯ ಹನುಮಂತ ಹಾಗೂ ಊರಗ ರಕ್ಷಕ ಸುರೇಶ್ ಪೂಜಾರಿ ಸೇರಿದಂತೆ ವಿವಿಧ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನೇತಾಜಿ ಯುವಕ ಸಂಘದ ಅಧ್ಯಕ್ಷರಾದ ಉದಯ್, ಕಾರ್ಯದರ್ಶಿ ಮಣಿ, ಆಡಳಿತ ಮಂಡಳಿ ಸದಸ್ಯರಾದ ಮಂಜುಳಾ, ಚೈತ್ರ, ಧನುಷ್, ಶೇಖರ್, ಪವಿತ್ರನ್, ರಾಜನ್, ರಮೇಶ್, ಮಣಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕರ್ಪೂರ ಮಂಗಲ ನೀಲಾಂಜನಂ ದರ್ಶಯಾಮಿ. ಓಂ ವನಸ್ಪತಿ ರಸೋತ್ಪನ್ನ ಗಂಧಾಢ್ಯಧೂಪೋತ್ತಮ ಆಗ್ನೇಯಸ್ರೋ ದೇವಾನಾಂ ಧೂಪೋಯಂ ಪ್ರತಿಗೃಹ್ಯ. ಪಾವನ ಕಟ್ಟವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಕಿಣಿ ಝಂ ಝಂ ಝಣ 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 ನೂಪುರ ಲಯ ಗತಿ ಕಣ್ಣ 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 ವಿಧಿ ಹರಿ ಸೇವಿತ ಸಾಧು ಸಂರಕ್ಷಣ ಪಾವನ ಸಾಧು
विघ्न हरता हे बप्पा विघ्न हरता सहस्र भक्त जन का तू एक करता धरता द्वेष मुक्त मन वो तू जिसमें वास करता इसीलिए तो सबसे पहले बोले बप्पा मोरे विघ्न हरता हे बप्पा विघ्न हरता तेरा है माथे पे जिसके भी निखर ನ್ಯೂಸ್ ಸಂಗಮಕ್ಕಾಗಿ ಧನ್ಯ ಕುಶಾಲನಗರ. ಕಾರ್ಕಳ ಪುರಸಭಾ ಕಚೇರಿಯ ಮಂಜುನಾಥ ಪೈ ಸಭಾಂಗಣದಲ್ಲಿ ಪುರಸಭೆಯ ನೂತನ ಅಧ್ಯಕ್ಷರಾದ ಯೋಗೀಶ್ ದೇವಡಿಗ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯು ನಡೆಯಿತು. ಪುರಸಭೆಯ ನೂತನ ಅಧ್ಯಕ್ಷ ಯೋಗೇಶ್ ದೇವಡಿಗ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಸಭೆಯು ಪರಸ್ಪರ ಸದಸ್ಯರು ಹಾಗೂ ಅಧಿಕಾರಿಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ನಡುವೆ ಕಾರ್ಕಳ ಪುರಸಭಾ ಕಚೇರಿಯ ಮಂಜುನಾಥ್ ಪೈ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯಾಧಿಕಾರಿಗಳು ಶೌಚಾಲಯಕ್ಕೆ ಪ್ರವೇಶಿಸುವಾಗ ದಲಿತ ಸಮುದಾಯದ ಅಟೆಂಡರ್ ರವೀಂದ್ರ ಅವರಿಂದ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿಯವರು ಶೌಚಾಲಯವನ್ನ ತೊಳೆಸುತ್ತಾರೆ. ದಲಿತ ಸಮುದಾಯದ ವ್ಯಕ್ತಿಯಂತಹ ಆತನೊಂದಿಗೆ ನಡೆದುಕೊಳ್ಳುತ್ತಾರೆ. ಮಾತ್ರವಲ್ಲದೆ ಮುಖ್ಯಾಧಿಕಾರಿ ಕಚೇರಿಗೆ ಬರುವಾಗಲೂ ಕೂಡ ತನ್ನ ವೆನೈಟಿ ಬ್ಯಾಗ್ ಅನ್ನ ಹಿಡಿದುಕೊಳ್ಳಲು ಕೂಡ ಕಚೇರಿ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂದು ಪುರಸಭಾ ಸದಸ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಪುರಸಭೆಯ ಶೌಚಾಲಯ ಶುದ್ಧಿ ಮಾಡಲು ಯಾಕೆ ಆತನನ್ನೇ ಬಳಸಿಕೊಳ್ಳುವುದು? ಅದಕ್ಕಾಗಿ ಬೇರೆ ಪೌರ ಕಾರ್ಮಿಕರು ಇಲ್ಲವೇ? ಅದನ್ನು ಬಿಟ್ಟು ದಲಿತ ಸಮುದಾಯದ ವ್ಯಕ್ತಿಗೆ ಇಂತಹ ಕೆಲಸ ಮಾಡಿಸುವುದು ಸರಿಯೇ ಎಂದು ಪ್ರಶ್ನಿಸಿದರು. ಹೊರಗುತ್ತಿಗೆ ಆಧಾರದಲ್ಲಿ ಪುರಸಭೆಗೆ 2 ಸ್ಯಾನಿಟರಿ ಆಫೀಸರ್ಸ್ಗಳನ್ನ ನೇಮಕ ಮಾಡಿದ್ದರೂ ಅವರು ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳಾಗಿ ಕೆಲಸ ಮಾಡದೆ ಕಚೇರಿ ಒಳಗಡೆ ಬೇರೆ ಕೆಲಸ ಮಾಡುತ್ತಿದ್ದಾರೆ. ಅದರಿಂದಾಗಿ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕೆಲಸಗಳಿಗೆ ತೊಂದರೆಯಾಗುತ್ತಿದೆ. ನನ್ನ ಮಾತಿಗೆ ಬೆಲೆ ಕೊಡುತ್ತಿಲ್ಲ. ಮುಖ್ಯಾಧಿಕಾರಿ ಹಾಗೂ ಅಧ್ಯಕ್ಷರು ಇಬ್ಬರನ್ನ ಕಚೇರಿಯಲ್ಲೇ ಇರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದಾಗಿ ನನ್ನ ದೈನಂದಿನ ಕೆಲಸ ನಡೀತಿಲ್ಲ. ಜನರು ನನಗೆ ಬಂದು ಪ್ರಶ್ನಿಸುತ್ತಿದ್ದಾರೆ. ಪರಿಸರ ಅಭಿಯಂತರೆ ಜ್ಯೋತಿಸ್ವರಿ ಆರೋಪಿಸಿ ಸಭೆಯಲ್ಲಿ ಕಣ್ಣೀರು ಹಾಕಿದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿದ್ದ ಸದಸ್ಯರು ಪರಸ್ಪರ ಪರ ವಿರೋಧ ಚರ್ಚೆಯಲ್ಲಿ ತೊಡಗಿದರು. ಈ ಸಂದರ್ಭ ಸದಸ್ಯರ ಮಧ್ಯೆ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಪುರಸಭಾ ಸದಸ್ಯ ಸೋಮನಾಥ ನಾಯ್ಕ, ನನ್ನ ಸಮುದಾಯದ ಪರಿಸರ ಅಭಿಯಂತರಿಗೆ ಬೇಕಂತಲೇ ಸಮಸ್ಯೆ ಮಾಡುತ್ತಿದ್ದಾರೆ, ನಾನು ಹಾಗಾಗಲು ಬಿಡುವುದಿಲ್ಲ ಎಂದರು. ಆಗ ಮಧ್ಯ ಪ್ರವೇಶಿಸಿದ ಅಧ್ಯಕ್ಷ ಯೋಗೇಶ್ ದೇವಾಡಿಗ, ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ. ನಾನು ಸಮಸ್ಯೆ ತಲೆದೋರಿದಾಗ ಅಧಿಕಾರಿಗಳನ್ನ ನನ್ನ ಚೇಂಬರ್ಗೆ ಕರೆಸಿ ಮಾತನಾಡಿದ್ದೆ. ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸುವಂತೆ ಸಲಹೆ ನೀಡಿದ್ದೇನೆ ಹೊರತು ಯಾವುದೇ ಪಕ್ಷಪಾತ ಮಾಡಲಿಲ್ಲ ಎಂದರು. ಉಪಾಧ್ಯಕ್ಷ ಪ್ರಶಾಂತ್ ಕೋಟೆನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯರಾದ ಪ್ರವೀಣ್ ಚಂದ್ರ ಶೆಟ್ಟಿ, ರೆಹಮತ್ ಎನ್ ಶೇಖ್, ಹರೀಶ್ ದೇವಾಡಿಗ, ಸುಮಾ ಕೇಶವ್, ಶಶಿಕಲಾ ಶೆಟ್ಟಿ, ನೀತಾ ಆಚಾರ್ಯ, ಭಾರತಿ ಅಮೀನ್, ಶೋಭಾ ದೇವಾಡಿಗ, ಪಲ್ಲವಿ ಪ್ರವೀಣ್, ಮಮತಾ ಸೀತಾರಾಮ್ ಉಪಸ್ಥಿತರಿದ್ದರು. ಅಧ್ಯಕ್ಷ, ನಾನು ಇವತ್ತು ಸ್ಪಷ್ಟ ವಿಚಾರ ಅರ್ಥ ಮಾಡ್ಕೊಳ್ಳಿ. ನಾನು ಕೇಳಿದ್ದು ಅಮೌಂಟ್ ಎಷ್ಟು ಅಂತ. ನಿಮ್ಗೆ ಟೋಟಲ್ ಅಮೌಂಟ್ ಒಂದು ನಿಮಿಷ ಬೇಕಾ? ದೊಡ್ಡ ವಿಷಯನ? ಮತ್ತೆ ಸಂಬಂಧಪಟ್ಟ ಕಡತಗಳು ನಾನು ಕೇಳಿಲ್ಲ. ಸಂಬಂಧಪಟ್ಟ ಕಡತ ನಾನು ಕೇಳಿಲ್ಲ. ಅಂದ್ರೆ ಎಷ್ಟು ಲಕ್ಷದಲ್ಲಿ ರಿಕವರಿ ಮಾಡಿ ಹಾಕಿದ್ದಾರೆ ಅಂತ ಕೇಳಿ. ಕೌನ್ಸಿಲ್ಗೆ ತಪ್ಪು ಮಾಹಿತಿ ಕೊಡಿ. ಈ ಕೌನ್ಸಿಲ್ ತಪ್ಪು ಮಾಹಿತಿ ಕೊಡಬೇಡಿ. ಫೈಲ್ ಸಮೇತ ಕೊಡ್ತೇನೆ. ಫೈಲ್ ಸಮೇತ ನನ್ನ ಇದೆ. ಸರ್ವೆ ಮೇಡಂ ಯಾಕೆ ಸುಳ್ಳು ಮಾತಾಡ್ತಾರೆ? ಅಲ್ಲ, ಸುಳ್ಳು ಮಾತಾಡಲ್ಲ, ಸತ್ಯನೇ ಮಾತಾಡೋದು. ಸರ್ವೆ ಅವರು ಸರ್ವೆ ಸೈನ್ ಮಾಡಿದ್ರು. ಸರ್ವೆ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಕಳಿಸಿಕೊಟ್ಟಿದ್ದಾರೆ. ಕೊಡ್ತೀವಿ ನಿಮಗೆ. ಮೈನಾರ್ ಇರಿಗೇಷನ್ ಅವರು ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರಾ? ನಾನು ಸುಳ್ಳು ಮಾಹಿತಿ ಮೈನಾರ್ ಇರಿಗೇಷನ್ ಅವರು ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರಾ? ಮೈನಾರ್ ಇರಿಗೇಷನ್ ಅವರು ಇವತ್ತಿನವರೆಗೆ ಅವರಿಗೆ ಸರ್ವೆ ಮಾಡ್ಲಿಕ್ಕೆ ಆಗಲಿಲ್ಲ. ಅವರು ಕೊಟ್ಟಿಲ್ಲ ಅಂತ ನೀವು ಡೋರ್ ನಂಬರ್ ಕೊಡಿ, ಹೇಗೆ ಆಗ್ಲಿ? ನನಗೆ ಮೈನಾರ್ ಇರಿಗೇಷನ್ ಗೆ ಪತ್ರ ಬಂದಿರಿ, ಇದು ಬಫರ್ ಝೋನ್ ವ್ಯಾಪ್ತಿಯೊಳಗೆ ಬರ್ತದಾ ಇಲ್ವಾ ಅಂತ ನೀವು ಪತ್ರ ಬಂದಿರಿ. ಆ ಪತ್ರಕ್ಕೆ ಉತ್ತರ ಬರದೆ ನೀವು ಡೋರ್ ನಂಬರ್ ಕೊಡಲಿಕ್ಕೆ ಸಾಧ್ಯ ಉಂಟಾ? ಸರ್ವೆ ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಆ ಪಾರ್ಟಿಯವರು ಮಾಹಿತಿ ಹಕ್ಕಿನಿಂದ ಪಡೆದ ಪತ್ರವನ್ನು ನಿಮಗೆ ಕೊಟ್ಟಾಗ ಮಾಹಿತಿ ಹಕ್ಕಿನಲ್ಲಿ ಪಡೆದ ಪತ್ರವನ್ನು ಇಟ್ಟು ನೀವು ಡೋರ್ ನಂಬರ್ ಎನ್ಒಸಿ ಕೊಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಅದನ್ನು ಬರೆದು ಕೊಡಿ, ಅಷ್ಟೇ ಸಾಕು. ನಿಮ್ಮ ಹತ್ರ ಚರ್ಚೆ ಇಲ್ಲ. ಬರೆದು ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಕೇಳಿ ನಿಮ್ಗೆ, ಅದು ಒಂದು ಕನ್ವರ್ಷನ್ ಆದದ್ದು ಲ್ಯಾಂಡ್, ಬಿಲ್ಡಿಂಗ್ ಲೈಸೆನ್ಸ್ ಆಗಿದೆ, ಸಿಂಗಲ್ ಸೈಟ್ ಅಪ್ರೂವಲ್ ಆದ್ಮೇಲೆ ಯಾವುದೇ ಕಾಮಗಾರಿಗಳಾಯ್ತು, SFC ಆಗಲಿ, 15 ಫೈನಾನ್ಸ್ ಆಗಲಿ, ನಗರೋತ್ಥಾನದ ರಸ್ತೆಗಳಾಯ್ತು, ಯಾವುದೇ ಇನ್ನೂವರೆಗೂ ಯಾವುದೇ ಒಂದು ನಾಮಫಲಕಗಳನ್ನ ಅಳವಡಿಸಿಲ್ಲ. ದಯವಿಟ್ಟು ಮೇಡಮ್, ನಿಮಗೆ ನಾನು ಸುಮಾರು ಸಲ ಹೇಳಿದ್ದೇನೆ ಇದನ್ನೊಂದು. ನಾನು ಹೇಳ್ತೀನಿ ಅಂತಾನೆ ಇದ್ದೀರಾ, ಆದ್ರೆ ಇದು ಯಾರು ಕೂಡ ನಾಮಫಲಕಗಳನ್ನ ಅಳವಡಿಸಿಲ್ಲ. ನಮ್ಮ ಅವಧಿನಲ್ಲಿ ಒಂದು ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು ಜನರಿಗೆ ಹೇಗೆ ಗೊತ್ತಾಗೋದು? ಆ ರಸ್ತೆ, ಇವತ್ತಿರೋ ರಸ್ತೆ ಮಳೆ ಬಂದ್ರೆ ಡಾಮರ್ ಎಲ್ಲ ಕೊಚ್ಚಿ ಹೋಗ್ತದೆ. ಈಗಾಗಲೇ ಅಲ್ಲೆಲ್ಲ ಹೋಗಿದೆ ಈಗಾಗಲೇ. ಹಾಗಾದ್ರೆ ನಾವು ನಮ್ಮ ವಾರ್ಡ್ನಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಜನರಿಗೆ ಹೇಗೆ ಗೊತ್ತಾಗೋದು? 200 ರೂಪಾಯಿ ತಗೊಂಡು ನೀವು ಯಾವ ತರ ಸರ್ವಿಸ್ ಕೊಡ್ತೀರಾ ಅಂತ ಕೊಂಡು ಬೇಕು ನನಗೆ. ನನ್ನ ವಾರ್ಡಲ್ಲಿ ತುಂಬಾ ಜನ ಒಳಚರಂಡಿ ಮನೆ ಒಳಚರಂಡಿ ಇದ್ರೊಳಗೆ ಬರೋದು ನನ್ನ ವಾರ್ಡಲ್ಲೇ. ಎಲ್ಲರೂ ಬರ್ತಾ ಇದ್ದಾರೆ, ಈ ತರ ಟ್ಯಾಕ್ಸ್ ಗಿಂತ ಡಬಲ್ ಆಗ್ತಾ ಉಂಟು. ಈಗ ಇಷ್ಟೊಂದು ಜಾಸ್ತಿ ಮಾಡ್ತಾರೆ. ಯಾಕೆ ನೀವು 10 ರೂಪಾಯಿ
ಇದ್ದಿದ್ದು 50 ರೂಪಾಯಿ 100 ರೂಪಾಯಿ ಮಾಡಿದ್ರೆ ಚಿಂತಿಲ್ಲ. ಒಂದು ಮನೆಗೆ 200 ರೂಪಾಯಿ ತರ ಆಗ್ತಾರೆ. ಅವನ ಮನೆ ಅವನದ್ದು ಇದರಲ್ಲಿ ಒಂದು 8 ಮನೆ ಇದ್ರೆ ಅವ್ನು ತಿಂಗಳಿಗೆ 1600 ರೂಪಾಯಿ ಕೊಡ್ಬೇಕು. ವರ್ಷಕ್ಕೆ ಎಷ್ಟಾಯ್ತು ಮೇಡಮ್? ಅವ್ರು ಬಂದವರಿಗೆಲ್ಲ ಒಂದು ಪಾಪ ಕಟ್ಟಿಕೊಂಡಾಗ ಆಗ್ತದೆ. ಅವರು ಅಂತ ಸಾಲ ಮೂಲದಲ್ಲಿ ಮೊದಲೇ ಮುಳುಗಿರ್ತಾರೆ. 50,000 ಕೊಡಿ, 70,000 ಕೊಡಿ, 80,000 ಕೊಡಿ ಅಂತ ತಗೊಳ್ತಾರೆ. ಅದು ಯಾಕೆ ತಗೊಳ್ತಾರೆ, ಏನ್ ತಗೊಳ್ತಾರೆ ನನಗೆ ಬಿದ್ದೋಗ್ಲಿಲ್ಲ. ಆದ್ರೆ ಮಾಹಿತಿ ಕೇಂದ್ರ ಅಂತ ಹೇಳಿ ಒಂದು ಮಾಡಿ ಉಂಟಲ್ಲ, ಸ್ಥಾಪನೆ ಮಾಡಿ ಅವರಿಗೆ ನೇರವಾಗಿ ಮಾಹಿತಿ ಕೊಡಿ. ನೀವೇ ನೇರವಾಗಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಡಿ. ಅಲ್ಲಿಂದ ಅದೇನು ಆಗ್ಬೇಕು ಅವ್ರು ಏನ್ ಹೇಳ್ತಾರೆ ಆ ನಕ್ಷೆಗಳನ್ನೆಲ್ಲ ನೀವು ಮಾಡಿ ತಂದು ಕೊಡಿ. ಇಂತಿಂತ ಕಡೆ ನಕ್ಷೆ ಆಗ್ತದೆ, ಅಂತ ಕಡೆ ಹೋದ್ರೆ ಇಂಥದ್ದೆಲ್ಲ ವಿಷಯಗಳು ಸಿಗ್ತದೆ ಅಂತ ಹೇಳಿ ಮಾಹಿತಿ ಕೊಟ್ಟು ಅದನ್ನ ಮಾಡಿಸಿ ಅಂತ ಹೇಳುತ್ತ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಚುನಾವಣೆ ವಿಷಯದಲ್ಲಿ ತಾರತಮ್ಯವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದರು. ಕಾರ್ಕಳ ಪುರಸಭಾ ಕಚೇರಿಯ ಮಂಜುನಾಥ್ ಪೈ ಸಭಾಂಗಣದಲ್ಲಿ ಪುರಸಭೆಯ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯು ನಡೆಯಿತು. ಕುಶಾಲನಗರ ತಾಲೂಕಿನ ಮುಳ್ಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ಗಾಯನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.